ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರುತಿ ಸುಜುಕಿ ಎರಡಿಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಈ ಸ್ವಿಫ್ಟ್ ZXi ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ. ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲ, ZXi ವೇರಿಯಂಟು. ಇದಕ್ಕಿಂತ ಮುಂಚೆನೇ ನಾನು LXi ವೇರಿಯಂಟ್ದು ರಿವ್ಯೂ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ ಪಕ್ಕದಲ್ಲೇ ಇದೆ. ಆ್ಯಂಡ್ ಈ ಕಡೆ VXi ವೇರಿಯಂಟ್ ಇದೆ. ಸೊ ಎರಡರದ್ದು ಕಂಪ್ಯಾರಿಸನ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಯಾವ ವೇರಿಯಂಟ್ ಬೆಸ್ಟ್ ಬೈ ಅನ್ನೋದ್ರ ಬಗ್ಗೆನೂ ಮಾಡಿದ್ದೀನಿ. ಸ್ವಿಫ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಆಸ್ಪೆಕ್ಟ್ಸ್ನು ಕವರ್ ಮಾಡಿದ್ದೀನಿ ಸ್ನೇಹಿತರೆ. ನಾನು ಎಲ್ಲ ವೇರಿಯಂಟ್ಸ್ನು ಮಾಡಿದ್ದೀನಿ ಆಲ್ಮೋಸ್ಟ್. ನಾನು ZXi ಪ್ಲಸ್ ಆಗಿದೆ, LXi ಆಗಿದೆ, VXi ಕೂಡ ತೋರಿಸಿದ್ದೀನಿ, VXi ಆಪ್ಷನಲ್ ಕೂಡ ಆಗಿದೆ. ಇವಾಗ ZXi ಮಾಡ್ತಾ ಇದ್ದೀನಿ, ZXi ಪ್ಲಸ್ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ನಾನು. ಸೊ ಉಳ್ಕೊಂಡಿರೋದೇನೋ ಪ್ರಾಪರಾಗಿ VXi ಒಂದು ತೋರಿಸ್ಬೇಕಷ್ಟೇ. ಬಟ್ ಆಲ್ರೆಡಿ ಕಂಪ್ಯಾರಿಸನ್ ವೀಡಿಯೋಲಿ ಏನೇನು ಎಕ್ಸ್ಟ್ರಾ ಬರುತ್ತೆ, ಏನೇನು ಇದೆ ಅನ್ನೋದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಈ ಕಾರ್ದು ಡ್ರೈವಿಂಗ್ ಬ್ಲಾಗ್ ಕೂಡ ಮಾಡಿದ್ದೀನಿ. ಕಾರ್ ಹೆಂಗೆ ಓಡುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ, ಯಾವ ಥರ ಸೌಂಡ್ ಮಾಡುತ್ತೆ, ಡ್ರೈವಿಂಗ್ ಡೈನಾಮಿಕ್ಸ್ ಯಾವ ಥರ ಇದೆ, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಹೊಸ ಸ್ವಿಫ್ಟ್ ಇಂಜಿನ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದೀನಿ. ಆ್ಯಂಡ್ ಸ್ವಿಫ್ಟ್ದು ಮೈಲೇಜ್ ಟೆಸ್ಟ್ ಕೂಡ ಮಾಡಿದ್ದೀನಿ. ಸೊ ಚಾನಲಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಇಂಪ್ರೆಸಿವ್ ಮೈಲೇಜ್ ಕೊಟ್ಟಿದೆ ಮಾತ್ರ. ಎಷ್ಟು ಅಂತ ನಾನು ರಿವೀಲ್ ಮಾಡಲ್ಲ, ಬಟ್ ಮೈಲೇಜ್ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು. ಹೋಗಿ ಒಂದ್ಸಲ ನೋಡಿ. ಅದರಲ್ಲಿ ಕ್ರೂಸ್ ಕಂಟ್ರೋಲು, ಮ್ಯೂಸಿಕ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಮತ್ತು ಲಾಂಗ್ ಜರ್ನೀಸ್ ಕಂಫರ್ಟ್ ಬಗ್ಗೆ ಆಗಿರ್ಬೋದು, ರಿಯರ್ ಸೀಟ್ ಸ್ಪೇಸಿಂಗ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದೂ ಆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ವಿಫ್ಟಿ ಸೀರೀಸಲ್ಲಿ ಇನ್ನೇನೂ ಉಳ್ಕೊಂಡಿಲ್ಲ ಸ್ನೇಹಿತರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಥವಾ ತೋರ್ಸೋಕ್ಕಾಗಿರ್ಬೋದು. ಎಲ್ಲ ವೇರಿಯಂಟ್ಸ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಎಲ್ಲನೂ ತೋರಿಸ್ಬಿಟ್ಟಿದ್ದೀನಿ. ಒಂದು ಬಾಕಿ ಉಳ್ಕೊಂಡಿದೆ ಟಾಪಿಕ್ಕು, ಅದ್ಯಾವುದು ಅಂತ ಗೊತ್ತಾಗತ್ತೆ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇವಾಗ ZXi ಪ್ಲಸ್ದು ರಿವ್ಯೂ ಮಾಡೋಣ. ಫಸ್ಟು ಕೀಯಿಂದ ಸ್ಟಾರ್ಟ್ ಮಾಡಿಬಿಡೋಣ. ಕೀ ನೋಡ್ಬೋದು, ಈ ಥರ ಇದೆ. ಲಾಕು ಮತ್ತು ಅನ್ಲಾಕ್ ಬರುತ್ತೆ. ಹಿಂದ್ಗಡೆ ಮಾರುತಿ ಸುಜುಕಿ ಲೋಗೋ ಬರುತ್ತೆ. ಆಲ್ಟರ್ನೇಟಿವ್ ಕೀ ಕೂಡ ಇದೇ ಥರನೇ ಬರುತ್ತೆ. ಆ್ಯಕ್ಚುಲಿ ಈ ZXi ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ ಒಂದು ರೀಸನ್ ಇದೆ ಸ್ನೇಹಿತರೆ. ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ ವೈಟ್ ಲೈಟು ಆ್ಯಂಡ್ LED DRL ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಲೀಟ್ಲಿ ಹೆಡ್ಲ್ಯಾಂಪ್ ಯೂನಿಟ್ನ ಸ್ಮೋಕ್ಡ್ ಔಟ್ ಎಫೆಕ್ಟಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೀವು ಬೇಸ್ ವೇರಿಯಂಟ್ ತೊಗೊಂಡ್ರು, ಇಲ್ಲೇ ಇದೆ ನೋಡಿ ಬೇಸ್ ವೇರಿಯಂಟು, ಅದಕ್ಕೂ ಕೂಡ ಸ್ಮೋಕ್ಡ್ ಎಫೆಕ್ಟ್ ಬರುತ್ತೆ. ಸೊ ಸ್ಮೋಕ್ಡ್ ಎಫೆಕ್ಟ್ ಅನ್ನೋದು ಕಾಮನು. ಆ್ಯಂಡ್ ಪ್ರೊಜೆಕ್ಟರ್ ಸೆಟಪ್ ಕೂಡ ಕಾಮನು. ಬಟ್ ಅದರಲ್ಲಿ ಹ್ಯಾಲೋಜನ್ ಬರುತ್ತೆ, ಇದರಲ್ಲಿ LED ಬರುತ್ತೆ. ಬಟ್ ಫಾಗ್ ಲ್ಯಾಂಪ್ ಒಂದು ಬರಲ್ಲ. ಬಟ್ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಬರುತ್ತೆ, ಅದು ಕೂಡ ಬೇಸ್ ವೇರಿಯಂಟಲ್ಲೂ ಬರುತ್ತೆ. ಆ್ಯಂಡ್ ಟೋಯಿಂಗು ಕಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ನಂಬರ್ ಪ್ಲೇಟಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. ಮಾರುತಿ ಸುಜುಕಿ ಲೋಗೋ ಇಲ್ಲಿ ಬರುತ್ತೆ. ಸೊ ಫ್ರಂಟ್ ಪ್ರೊಫೈಲಿನ ನೋಡಿದ್ರೆ ಆ್ಯಕ್ಚುಲಿ ಬೇಸ್ ವೇರಿಯಂಟ್ಗೂ ಇದಕ್ಕೂ ಅಂತ ಏನು ಡಿಫ್ರೆನ್ಸೇ ಕಾಣಲ್ಲ ಅಂಟಿಲ್ LED ಹೆಡ್ ಲ್ಯಾಂಪ್ ಆನ್ ಆಗೋವರೆಗೂ. ಅದು ಬಿಟ್ಟರೆ ಫ್ರಂಟಿಂದ ಆ್ಯಕ್ಚುಲಿ ಸೇಮ್ ಅಂದರೆ ಸೇಮ್ ಅನ್ಸುತ್ತೆ ಬೇಸ್ ವೇರಿಯಂಟ್ ಕೂಡ ನೋಡಿದಾಗ. ಬಟ್ ಸೈಡ್ ಪ್ರೊಫೈಲಿಗೆ ಬಂದಾಗ ಪೇಂಟೆಡ್ ಅಲಾಯ್ ವೀಲ್ ಬರುತ್ತೆ. ಟಾಪ್ ಎಂಡಲ್ಲಿ ನಿಮಗೆ ಪ್ರಿಸಿಷನ್ ಕಟ್ ಅಲಾಯ್ ವೀಲ್ ಬರುತ್ತೆ. ಬಟ್ ಸೈಜ್ ಇಸ್ ದ ಸೇಮ್ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ 185/65 R15 ಇಂಚ್ ಕೊಟ್ಟಿದ್ದಾರೆ. ಮುಂದುಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಟಾಪ್ ಎಂಡಲ್ಲಿ ಆವಾಗಲೇ ಪ್ರಿಸಿಷನ್ ಕಟ್ ಅಥವಾ ಡುವೆಲ್ ಟೋನ್ ಅಲಾಯ್ ವೀಲ್ ಬರುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಕೀ ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಮ್ಯಾನ್ಯುಯಲಿ ಆಗೋಕ್ಕೆ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. B ಪಿಲ್ಲರ್ನ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. A ಪಿಲ್ಲರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿದೆ. ಆ್ಯಂಡ್ ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಟೈಲ್ ಲ್ಯಾಂಪ್ ಯೂನಿಟ್ ಕೂಡ ಕಂಪ್ಲೀಟ್ಲಿ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ. C ಶೇಪ್ಡ್ LED ಟೈಲ್ ಲ್ಯಾಂಪ್ ಬರುತ್ತೆ. ಬ್ರೇಕ್ ಲ್ಯಾಂಪ್ ಕೂಡ LED ಕೊಟ್ಟಿದ್ದಾರೆ. ಇದು ರಿವರ್ಸ್ ಲ್ಯಾಂಪು ಮತ್ತು ಇಂಡಿಕೇಟರ್ ಎರಡು ಕೂಡ ಹ್ಯಾಲೋಜನಲ್ಲಿ ಬರುತ್ತೆ. ಆ್ಯಂಡ್ ಬಂಪರಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಟಾಪ್ ಸೆಕೆಂಡ್ ವೇರಿಯಂಟ್ ಆದರೂ ಕ್ಯಾಮ್ರಾ ಕೊಟ್ಟಿಲ್ಲ ಗುರು, ಅದೊಂದು ಬೇಜಾರು. ಆ್ಯಕ್ಚುಲಿ ಸ್ವಿಫ್ಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಮಾರುತಿ ಸುಜುಕಿ ಲೋಗೋ ಬರುತ್ತೆ. ವೈಪರು, ಡಿಫಾಗರು, ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು. ಬಟ್ ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಸ್ಪಾಯ್ಲರ್ ಅಲ್ಲ, ಫಂಕ್ಷನಲ್ ಅಲ್ಲ ಇದು ಬೇಸಿಕ್ಲಿ. ಇಲ್ಲಿ ವಾಷರ್ ಬರುತ್ತೆ. ಆ್ಯಂಡ್ ನಾರ್ಮಲ್ ಪೋಲ್ ಆ್ಯಂಟೆನಾ ಬರುತ್ತೆ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಆ್ಯಂಡ್ ಇಲ್ಲಿ ಪಾರ್ಸಲ್ ಟ್ರೇ ಕೂಡ ಬರುತ್ತೆ. ಬೂಟ್ ಬಂದು 265 ಲೀಟರ್ ಬೂಟು 60/40 ಸ್ಪ್ಲಿಟ್ ಸೀಟ್ ಬರುತ್ತೆ. ಇಲ್ಲಿ ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹುಕ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಏನಾದ್ರು ಕ್ಯಾರಿ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ಸ್ಪೇಸ್ ಸೇವರ್ ಟೂಲ್ ಕಿಟ್ ಕೂಡ ಬರುತ್ತೆ. ಆ್ಯಂಡ್ ಕೆಳಗಡೆ ಬಂದರೆ ಸೈಜ್ ಬಂದು 165/80 R14 ಇಂಚ್ ಕೊಟ್ಟಿದ್ದಾರೆ. ಸ್ಟೀಲ್ ವೀಲ್ ಕೂಡ. ಸ್ಪೇರ್ ಟೈರ್ ಹಾಕೊಂಡು ನೀವು ನಾರ್ಮಲಾಗಿ ಡ್ರೈವ್ ಮಾಡೋಕ್ಕಾಗಲ್ಲ, ಬಿಕಾಸ್ ಸ್ಪೀಡ್ ಲಿಮಿಟ್ ಇರುವಂತಹ ಟೈರ್ ಇದು. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಆ್ಯಂಡ್ 37 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ ಈ ಕಡೆ ಓಪನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇದನ್ನು ತೋರಿಸೋದು ಮಾರುತ್ತೆ. ಒಳಗಡೆ ಹೋಗೋಣ ಇವಾಗ. ಒಳಗಡೆ ಬಂದರೆ ಇಲ್ಲಿ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾನ್ಯುಯಲಿ ಆಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ಹಾರ್ಡಲ್ ಫಿನಿಶ್ ಮಾಡಿದ್ದಾರೆ. ಆಮ್ರೆಸ್ಟು, ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. 1/2 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಇಲ್ಲಿ ಬರುತ್ತೆ. ನೋಡ್ಬೋದು ನೀವು ಇಲ್ಲಿ ಕೊಟ್ಟಿರುವಂಥದ್ದು ಐಸೋಫಿಕ್ಸ್ ಆ್ಯಂಕರ್ಸು. ಇವನ್ ಆ ಕಡೆ ಕೂಡ ಬರುತ್ತೆ. 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟು ಎಲ್ಲದಕ್ಕೂ ಬರುತ್ತೆ. ಮಧ್ಯದಲ್ಲೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಫೋಲ್ಡಿಂಗ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ನೋಡ್ಬೋದು. ಇದು 60 ರೇಷಿಯೋ, ಅದು ಬಂದು 40 ರೇಷಿಯೋ ಕೊಟ್ಟಿರುವಂಥದ್ದು. ರಿಯರ್ AC ವೆಂಟ್ ಕೂಡ ಬರುತ್ತೆ. ಅದಕ್ಕೆ ಬ್ಲೋರ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಟೈಪ್ A ಮತ್ತು ಟೈಪ್ C ಎರಡೂ ಬರುತ್ತೆ. ಆ್ಯಂಡ್ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಆ ಕಡೆ ಬರಲ್ಲ. ಆ್ಯಂಡ್ ಸೀಟ್ ಕಂಫರ್ಟು, ಕನ್ವೀನಿಯನ್ಸ್ ಬಗ್ಗೆ ಎಲ್ಲ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಸ್ವಿಫ್ಟ್ ಬ್ಲಾಗಲ್ಲೂ. ಸೊ ಇದರಲ್ಲಿ ನಾನು ಅಷ್ಟು ಡೀಟೇಲ್ ಆಗಿ ಹೋಗ್ತಾ ಇಲ್ಲ.
ಆ್ಯಂಡ್ ಈ ಕಡೆಗೆ ಬಂದರೆ ಇಲ್ಲೂ ಕೂಡ ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸಿಲ್ವರ್ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ ಡ್ರೈವರ್ ವಿಂಡೋಗೆ. ದಟ್ಸ್ ಅ ಗುಡ್ ಥಿಂಗ್. ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ಗೆ ಮತ್ತು ಫೋಲ್ಡಿಂಗ್ ಫಂಕ್ಷನಿಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಪೀಕರ್ ಪ್ಲೇಸ್ಮೆಂಟ್ ಬರುತ್ತೆ. ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಮ್ಯಾಪ್ ಪಾಕೆಟ್ ಕೂಡ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ. ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಬರುತ್ತೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ, ಆ್ಯಂಡ್ ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಇದು ಬಂದು ಈ ಬ್ಲೋಯರ್ ಏನಿದೆ ಅದನ್ನ ಸರ್ಕ್ಯುಲೇಷನಿಗೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಸೀಟ್ಸಿಗೆ ಬಂದರೆ 8 ವೇ ಅಡ್ಜಸ್ಟಬಲ್, ಇನ್ಕ್ಲಿನೇಷನು, ಹೆಡ್ರೆಸ್ಟು, ಹೈಟು ಮತ್ತು ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದರೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಕ್ಲಚ್ ಯೂಸ್ ಮಾಡ್ತಿಲ್ಲ ಅಂದಾಗ ನಿಮ್ಮ ಕಾಲನ್ನ ಇಲ್ಲಿ ಇಟ್ಕೊಂಡು ರೆಸ್ಟ್ ಮಾಡ್ಬೋದು. ಬಾನೆಟ್ ಓಪನ್ ಮಾಡೋಕ್ಕೆ ಮತ್ತು ಫ್ಲೂಯಿಡ್ ಓಪನ್ ಮಾಡೋಕ್ಕೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಸ್ಟೇರಿಂಗಿಗೆ ಬಂದರೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಮೀಡಿಯಾ ರಿಲೇಟೆಡ್ ಆಗಿರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು, ಮ್ಯೂಟಿಕ್ ಆಗಿರ್ಬೋದು, ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಟೆಲಿಫೋನಿಕ್ ಕಂಟ್ರೋಲ್ಸ್ ಬರುತ್ತೆ, ಲೈಕ್ ಕಾಲ್ ಪಿಕಪ್, ಡಿಕ್ಲೈನು ಮತ್ತು ವಾಯ್ಸ್ ಕಮೆಂಟಿಗೆ ಬರುತ್ತೆ. ಆ್ಯಂಡ್ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಏನು ಮಿಸ್ಸಿಂಗ್ ಇದೆ, ಬಟ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಆಟೋ ವೈಪರ್ ಬರೋಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಇದು ರಿಯರ್ ವೈಪರ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಕೊಟ್ಟಿರೋದು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೇಮ್ ಅನಲಾಗ್ ಯೂನಿಟೇ ಕೊಟ್ಟಿರೋಂಥದ್ದು. ಇಲ್ಲಿ ಟ್ರಿಪ್ ಎ ಮತ್ತು ಟ್ರಿಪ್ ಇ ಬ್ರೌಸ್ ಮಾಡ್ಕೋಬೋದು. ಮತ್ತು ಓಡೋ ಬರುತ್ತೆ. ಕೆಳಗಡೆ ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ. ಈ ಕಡೆ ಕಟಿಲಿ ಬ್ರೌಸ್ ಮಾಡ್ತಾ ಹೋದರೆ ನಿಮಗೆ ಆವ್ರೇಜ್ ಫ್ಯೂಲ್ ಎಕಾನಮಿ, ರೇಂಜು ಮತ್ತು ಆವ್ರೇಜ್ ಸ್ಪೀಡು ಅಥವಾ NS ಫ್ಯೂಲ್ ಕನ್ಸಂಪ್ಷನ್ ಅದಷ್ಟು ತೋರಿಸುತ್ತೆ. ವಾರ್ನಿಂಗ್ ಲೈಟ್ಸ್ ಎಲ್ಲ ಮೇಲ್ಗಡೆ ಬರುತ್ತೆ. ಆ್ಯಂಡ್ ಟೈಮು ಮತ್ತು ಟೆಂಪ್ರೇಚರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ 7 ಇಂಚ್ ಸ್ಮಾರ್ಟ್ ಪ್ಲೇ ಪ್ರೋ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದಕ್ಕೆ ವೈರ್ಲೆಸ್ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ 4 ಸ್ಪೀಕರು ಮತ್ತು 2 ಟ್ವಿಟರ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಕೆಳಗಡೆ 12 ವೋಲ್ಟ್ ಪೋರ್ಟ್ ಇದೆ. ಆ್ಯಂಡ್ ಇಲ್ಲಿ ಟೈಪ್ ಎ ಬರುತ್ತೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ ಬರುತ್ತೆ. ಆ್ಯಂಡ್ ಗೇರ್ ಲಿವರ್ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು. ಆ್ಯಂಡ್ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ಬ್ರೇಕಿಗೆ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಕ್ಚುಲಿ ಇವಾಗ ಆನ್ ಆಯಿತು ನೋಡಿ. ಆ್ಯಂಡ್ ಈ ಕಡೆ ಇದರಲ್ಲಿ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ ಟೋಲ್ ರಿಸೀಟಿಗೆ. ಈ ಕಡೆ ಸೈಡಲ್ಲಿ ಮಿರರ್ ಬರುತ್ತೆ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಗ್ಲೋ ಬಾಕ್ಸಿಗೆ ಬಂದರೆ ಗ್ಲೋ ಬಾಕ್ಸ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಡೀಸೆಂಟ್ ಸೈಜ್. ನಿಮ್ಮ ಡಾಕ್ಯುಮೆಂಟ್ಸ್ ಏನು ಇಟ್ಕೋಬೋದು. ಸಫಿಷಿಯೆಂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಕಾರ್ ಆಫ್ ಮಾಡಿದಾಗ ಏನಾದ್ರು ತೋರಿಸುತ್ತಾ ನೋಡೋಣ. ಆ್ಯಕ್ಚುಲಿ ಏನೂ ತೋರಿಸುತ್ತಾ. ಆ್ಯಂಡ್ ಡೋರ್ ಓಪನ್ ಮಾಡಿದಾಗ ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ತೋರಿಸುತ್ತೆ ಇಲ್ಲಿ. ಲೈಕ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಮತ್ತು ಬಾನೆಟ್ ಓಪನ್ ಆಗಿದ್ರೆ ಈವನ್ ಅದು ಕೂಡ ತೋರಿಸುತ್ತೆ. ಇಂಜಿನಿಗೆ ಬಂದರೆ ನೀವು ನೋಡ್ತಾ ಇರೋದು ಹೊಸ ಇಂಜಿನು. ಆ್ಯಂಡ್ ಇಟ್ಸ್ ಸಿ ಸೀರೀಸ್ ಇಂಜಿನು. ಮುಂಚೆಲ್ಲ K ಸೀರೀಸ್ ಇಂಜಿನ್ ಬರ್ತಾಯಿತ್ತು. ಈ ಇಂಜಿನು 81 bhp ಪವರ್ ಮತ್ತು 112 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಆ್ಯಂಡ್ ಇಟ್ಸ್ 3 ಸಿಲಿಂಡರ್ ಯೂನಿಟ್ ಆ್ಯಸ್ ವೆಲ್. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ. ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಅನ್ನೋದು ಡ್ರೈವಿಂಗ್ ಬ್ಲಾಗಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಮೈಲೇಜ್ ರಿಲೇಟೆಡ್ ಬ್ಲಾಗ್ ನೋಡಿದ್ರು ಸ್ವಿಫ್ಟ್ದು ಅದರಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಕಾರಿನ ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ ಆಲ್ಮೋಸ್ಟ್ ಟಾಪ್ ಎಂಡಲ್ಲಿ ಏನು ಬರುತ್ತೆ ಎಲ್ಲ ಫೀಚರ್ಸು ಲೋಡ್ ಮಾಡಿದ್ದಾರೆ. 6 ಏರ್ ಬ್ಯಾಗು, ABS, EBD, ಟ್ರಾಕ್ಷನ್ ಕಂಟ್ರೋಲು, ಹಿಲ್ ಹೋಲ್ಡ್ ಅಸಿಸ್ಟು ಎಲ್ಲನೂ ಬರುತ್ತೆ ಈ ಕಾರಲ್ಲಿ. ಸೊ ಸೇಫ್ಟಿ ಫೀಚರ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಬಿಕಾಸ್ ಕ್ರ್ಯಾಶ್ ಟೆಸ್ಟ್ ಆಗಬೇಕು. ಜಪಾನ್ NCAP ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ವಿಫ್ಟ್. ಬಟ್ ಇಂಡಿಯನ್ ಮಾಡೆಲ್ ಇದು. ಸೊ ಹಾಗಾಗಿನೇ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗಂತೂ ಇದೆ. ಸೊ ಲೆಟ್ಸ್ ವೆಯ್ಟ್ ಫಾರ್ ದ ಗ್ಲೋಬಲ್ NCAP ಕ್ರ್ಯಾಶ್ ಟೆಸ್ಟ್ನೇ ಇದೆ ಅಥವಾ ಭಾರತ್ NCAP ಆದರೂ ವಿ ಕ್ಯಾನ್ ವೆಯ್ಟ್ ಫಾರ್ ಇಟ್. ಕಾರಿನ ಡೈಮೆನ್ಷನ್ಸ್ ಅಂತ ತೊಗೊಂಡ್ರೆ 3.6 ಮೀಟರ್ಸ್ ಲೆಂತ್, 1.7 ಮೀಟರ್ಸ್ ವಿಡ್ತ್, 1.5 ಮೀಟರ್ಸ್ ಹೈಟು, ವೀಲ್ ಬೇಸು 2.4 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 163 mm ಬರುತ್ತೆ. ಕಲರ್ ಆಪ್ಷನ್ಸ್ ವೈಸು ರೆಡ್, ಗ್ರೇ, ಸಿಲ್ವರ್, ವೈಟ್, ಬ್ಲೂ ಆ್ಯಂಡ್ ಆರೆಂಜ್ ಬರುತ್ತೆ. ಬಟ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಒಂದು ಬರಲ್ಲ. ಯಾಕೆ ಈ ZXi ವೇರಿಯಂಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಒಂದು ರೀಸನ್ ಇದೆ ಅಂತ ಹೇಳಿದ್ದೆ. ZXi ಪ್ಲಸ್ಗೂ ಮತ್ತು ZXiಗೂ ಎಕ್ಶೋರೂಮ್ 70,000 ಇದೆ ಸ್ನೇಹಿತರೆ ಪ್ರೈಸ್ ಡಿಫ್ರೆನ್ಸು. ಅದೇ ಆನ್ ರೋಡ್ ಅಂತ ತೊಗೊಂಡ್ರೆ 85,000 to 90,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಏನೇನು ಮೇಜರ್ ಆಗಿ ಡಿಫ್ರೆನ್ಸ್ ಇರೋದು ಅಥವಾ ಎಕ್ಸ್ಟ್ರಾ ಫೀಚರ್ಸ್ ಇರೋದು ZXi ಪ್ಲಸ್ಸಲ್ಲಿ ಅಂತಂದರೆ, ಒಂದು ಇಲ್ಲೇ ನೋಡ್ತಾ ಇದ್ದೀರಾ LED ಫಾಗ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಇನ್ನೊಂದು ಪ್ರಿಸಿಷನ್ ಕಟ್ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಆ್ಯಂಡ್ ಒಳಗಡೆ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಬರುತ್ತೆ. ಆ್ಯಂಡ್ ಫುಟ್ವೆಲ್ ಎಂಬಿಯಂಟ್ ಲೈಟ್ ಬರುತ್ತೆ ಮತ್ತು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈಸು ಸ್ಮಾರ್ಟ್ ಪ್ಲೇ ಪ್ರೋ ಪ್ಲಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. 9 ಇಂಚ್ ಸ್ಕ್ರೀನ್ ಅದು. ಆ್ಯಂಡ್ ಸ್ಪೀಕರ್ ಸಿಸ್ಟಮ್ ಬಂದು ಸೇಮೇನೆ 4 ಸ್ಪೀಕರು, ಅದರಲ್ಲಿ ಟ್ವಿಟರ್ ಬರುತ್ತೆ. ಬಟ್ ಆರ್ಕಮಿ ಸೌಂಡ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಬೇರೆ ಥರದ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಒಂದು ನಾನು ಆವಾಗಲೇ ಹೇಳ್ದಂಗೆ. ಸೊ ಎಸ್, ಇಷ್ಟು ಬಿಟ್ಟರೆ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. 85,000 ಆ್ಯಕ್ಚುಲಿ ವರ್ತ್ ಅಂತ ಕೇಳಿದ್ರೆ ನನಗಂತೂ ವರ್ತ್ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. 85,000 ಆ್ಯಕ್ಚುಲಿ ಹೊಸ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿಸ್ಕೋಬೋದು, ಎಂಬಿಯಂಟ್ ಲೈಟ್ ಹಾಕಿಸ್ಕೋಬೋದು, ಕ್ರೂಸ್ ಕಂಟ್ರೋಲ್ ಆಫ್ಟರ್ ಮಾರ್ಕೆಟ್ ಕೂಡ ಮಾಡಿಸ್ಕೋಬೋದು ನೀವು. ಸೊ ಅದು ಬಿಟ್ಟರೆ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ. ಅಲಾಯ್ ವೀಲ್ ಅಂತೂ ಚೆನ್ನಾಗೇ ಇದೆ. ಸೊ ಬೇಕು ಅಂತಂದ್ರೆ ಅದನ್ನು ಮಾಡಿಸ್ಕೋಬೋದು. 85,000 ಪ್ರೈಸ್ ಡಿಫ್ರೆನ್ಸಲ್ಲಿ ನೀವೆಲ್ಲ ಮಾಡ್ಕೋಬೋದು. ಬಟ್ 85,000 ನಾವು ಸ್ಪೆಂಡ್ ಮಾಡಿ ಆಫ್ಟರ್ ಮಾರ್ಕೆಟ್ ಮಾಡಿಸ್ಕೋಬೇಕು ಅಂತಂದರೆ ನಾವೇ ZXi ತಗೋಬೇಕು, ZXi ಪ್ಲಸ್ಗೆ ಹೋಗ್ಬೋದಲ್ಲ ಅಂತ ಹೇಳ್ತೀರಾ ನೀವು. ಬಟ್ ಒಂದಿಷ್ಟು ಕಸ್ಟಮೈಸೇಷನ್ಸ್ ಅಂತೂ ಮಾಡಿಸ್ಕೊಳಕ್ಕೆ ನಿಮಗೆ ಆಪ್ಷನ್ ಇರುತ್ತೆ ಸ್ನೇಹಿತರೆ. ZXi ಪ್ಲಸ್ಸಲ್ಲಿ ನಿಮ್ಮ ಕಂಪ್ನಿ ಫಿಟೆಡ್ ಬರುತ್ತೆ. ಬಟ್ ನಿಮ್ಮ ಟೇಸ್ಟ್ ತಕ್ಕಾಗಿ ಮಾಡಿಫಿಕೇಶನ್ ಮಾಡಿಸ್ಕೋಬೇಕು ಅಂತಂದರೆ ZXi ತೊಗೊಂಡು ಆ 85,000 ಏನು ಅಮೌಂಟ್ ಇರುತ್ತೆ ಅದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ನಿಮಗೆ ಬೇಕಾದಷ್ಟು ಖರ್ಚು ಮಾಡ್ಕೊಂಡು ಒಳ್ಳೆ ಮಾಡಿಫಿಕೇಶನ್ಸ್ ಕೂಡ ಮಾಡಿಸ್ಕೋಬೋದು. ಸೊ ಟಾಪ್ ಎಂಡಲ್ಲಿ ನನ್ನ ಪ್ರಕಾರ ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಸ್ನೇಹಿತರೆ. ZXi ಪ್ಲಸ್ ಬದಲು ZXi ತೊಗೊಳ್ಳಿ. ಡ್ಯುಯಲ್ ಟೋನ್ ಬೇಕು ಅಂತಂದರೆ ZXi ಪ್ಲಸ್ಗೆ ಹೋಗಿ ಫ್ಯಾಕ್ಟ್ರಿ ಫಿಟೆಡ್ ಬೇಕು ಅಂದರೆ, ಇಲ್ಲಾಂತಾನೆ ಹೊರಗಡೆ ಕೂಡ ಆಫ್ಟರ್ ಮಾರ್ಕೆಟ್ ಕೂಡ ನೀವು ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿಸ್ಕೋಬೋದು ರೂಫ್ ನೀವು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ.
ಸೊ ಸ್ವಿಫ್ಟ್ ಸೀರೀಸ್ ಆಲ್ಮೋಸ್ಟ್ ಮುಗಿತಾ ಬಂತು ಸ್ನೇಹಿತರೆ. ಸೊ ಇಷ್ಟೊಂದು ಬ್ಲಾಗ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸ್ವಿಫ್ಟ್ ಬಗ್ಗೆ. ಯಾವ್ಯಾವ ಆಸ್ಪೆಕ್ಟ್ ಕವರ್ ಮಾಡ್ಬೋದು ಎಲ್ಲ ಆಸ್ಪೆಕ್ಟ್ಸ್ನು ಕವರ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ವೇರಿಯಂಟ್ಸು ರಿವ್ಯೂ ಮಾಡಿದ್ದೀನಿ. ಡ್ರೈವಿಂಗ್ ಬ್ಲಾಗ್ ಆಯಿತು, ಮೈಲೇಜ್ ಟೆಸ್ಟ್ ಆಯಿತು, ಎಲ್ಲನೂ ಆಯಿತು. ಅವಾಗ ಹೇಳ್ದಂಗೆ ಒಂದು ಫ್ಯಾಕ್ಟರ್ ಇದೆ, ಅದು ಯಾವುದು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಸೊ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.